ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಮುಸ್ಸಂಜೆಯ ಹರಟೆಗೆ ನಿಮ್ಮೆಲ್ರಿಗೂ ಸ್ವಾಗತ. ನನಗಂತೂ ಈ ಕೆಲವು ವಾರಗಳು ಹೇಗೆ ಉರುಳಿತು ಅಂತಲೇ ಗೊತ್ತಾಗಲಿಲ್ಲ. ಈ ಮುಸ್ಸಂಜೆಯ ಹರಟೆಗೆ ನಾನು ಪ್ಲ್ಯಾನ್ ಮಾಡಿದ 10 ಎಪಿಸೋಡ್ಸ್ ಇನ್ನೇನು ಮುಗಿತಾ ಬರ್ತಾಯಿದೆ. ಇವತ್ತು ನಾನು ಮಾತಾಡ್ತಾ ಇರೋದು ಸೆನ್ಸಿಟಿವಿಟಿ ಚೆಕ್ಲಿಸ್ಟ್ ಬಗ್ಗೆ. ಎಲ್ಲರೂ ಸಮಾಜದ ಅವಿಭಾಜ್ಯ ಅಂಗಗಳಾದರೂ ಕೂಡ, 2 ಕಣ್ಗಳ ಥರ ಆದರೂ ಕೂಡ ಸೀನಿಯರ್ ಸಿಟಿಸನ್ಸ್ ವಲ್ನರಬಿಲಿಟಿ ಲೈನ್ಗೆ ಹತ್ತಿರ ಇರೋದರಿಂದ ಅವರು ಡಿಸರ್ವ್ ಮಾಡೋವಂಥ ಅವಕಾಶಗಳನ್ನು ಕಲ್ಪಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ಅನಿಸುತ್ತೆ. ಮೊದಲನೇದಾಗಿ ರೆಸ್ಪೆಕ್ಟ್, ಡಿಗ್ನಿಟಿ, ಎಂಪತಿ. ಎಷ್ಟೋ ಜನ ಯಂಗ್ಸ್ಟರ್ಸ್ಗೆ ಸೀನಿಯರ್ ಸಿಟಿಸನ್ಸ್ಗಾಗಿರೋ ಅನುಭವದಷ್ಟು ವಯಸ್ಸು ಕೂಡ ಆಗಿರೋದಿಲ್ಲ. ಹಾಗಾಗಿ ಅವರ ಲೈಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿಸ್ಡಮ್ಗೆ ಗೌರವ ಕೊಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಂತ ಅನಿಸುತ್ತೆ. ಬಳಸುವ ಪದಗಳು, ನಮ್ಮ ಡಿಮೀನರ್, ಹಾವಭಾವಗಳ ಮೇಲೆ ನಾವು ಸ್ವಲ್ಪ ಗಮನವನ್ನು ಕೊಡಬೇಕು. ಸೀನಿಯರ್ ಸಿಟಿಸನ್ಸ್ ಬೆಳೀತಾ ಇದ್ದ ಸಂದರ್ಭದಲ್ಲಿ ಯಾವುದು ರೂಢ್ ಅಂತ ಅನ್ನಿಸ್ತಿತ್ತೋ ಪದಗಳು ಈಗ ಸರ್ವೇ ಸಾಮಾನ್ಯ ಆಗೋಗಿದೆ, ಸರಾಗವಾಗಿ ಬಳಸೋ ಹಾಗಾಗೋಗಿದೆ. ಅದರಲ್ಲೂ ನಮ್ಮ ಹಾವಭಾವ ಸ್ವಲ್ಪ ಇರ್ಸು ಮುರ್ಸು ಥರ ಇದ್ದು ಪದಗಳು ಕಟ್ಟುವಾಗಿತ್ತು ಅಂದರೆ ಅವ್ರಿಗೆ ಹಾರ್ಷ್ ಅನಿಸುತ್ತೆ, ನನಗೆ ಡಿಸ್ರೆಸ್ಪೆಕ್ಟ್ಫುಲ್ ಅಂತ ಅವ್ರಿಗೆ ಮನಸ್ಸಿಗೆ ಬರ್ಬೋದು. ಹಾಗಾಗಿ ನಮ್ಮ ಹಾವಭಾವ, ನಾವು ಬಳಸುವಂತಹ ಪದಗಳ ಮೇಲೆ ಸ್ವಲ್ಪ ಸೆನ್ಸಿಟಿವ್ ಆಗಿದ್ದರೆ ಒಳ್ಳೆಯದು. ಉದಾಹರಣೆಗೆ ಡಿಕ್ಷ್ನರಿನಲ್ಲೇ ಇರ್ಬೋದು, ಏಜ್ಡ್ ಅಥವಾ ಎಲ್ಡರ್ಲಿ ಅಂತ ಕೊಟ್ಟರೆ ಮುಕ್ಕಾಲ್ಪಲ್ ಮುದುಕ ಮುದುಕಿ ಅಂತಲೇ ಬರ್ಬೋದು. ಆದ್ರೂ ಬಳಸುವಾಗ, ಹೇಳುವಾಗ ಮುದುಕ, ಮುದುಕಿ, ವೃದ್ಧ, ವೃದ್ಧೆ ಇದೆಲ್ಲ ಯಾಕೋ ಸ್ವಲ್ಪ ಔಟ್ಡೇಟೆಡ್ ವೊಕ್ಯಾಬ್ಯುಲರಿ ಅಂತ ಅನಿಸುತ್ತೆ. ಸ್ವಲ್ಪ ಸಾಫ್ಟಾಗಿ ಡಿಗ್ನಿಫೈಡ್ ಆಗಿ ಇದ್ದಾಗ ಅವ್ರಿಗೂ ರೆಸ್ಪೆಕ್ಟ್ ಕೊಟ್ಟ ಹಾಗಾಗತ್ತೆ, ಕೇಳೋದಕ್ಕೂ ಒಂದು ಸ್ವಲ್ಪ ಇರ್ಸು ಮುರ್ಸು ಆಗೋದಿಲ್ಲ. ಹಿರಿಯರು ಅಥವಾ ದೊಡ್ಡವರು, ಎಲ್ಡರ್ಲಿ ಇದೆಲ್ಲನೂ ಕೂಡ ಸ್ವಲ್ಪ ಸಾಫ್ಟರ್ ವರ್ಷನ್ಸ್ ಅಂತ ನನಗೆ ಪರ್ಸ್ನಲ್ಲಾಗಿ ಅನಿಸುತ್ತೆ. ಏನು ಹೇಳ್ತೀರಾ? ಇನ್ನೊಂದು, ಸೀನಿಯರ್ ಸಿಟಿಸನ್ಸ್ ಮಾತಾಡ್ತಾ ಇರುವಾಗ ಇಂಟ್ರಪ್ಟ್ ಮಾಡೋದು, ಕಟ್ ಡೌನ್ ಮಾಡೋದು, ಪ್ರತಿಯೊಂದು ಸೆಂಟೆನ್ಸ್ಗೂ ಕರೆಕ್ಟ್ ಮಾಡೋಕ್ಕೆ ಹೋಗೋದು, ಇದು ಸ್ವಲ್ಪ ಅವ್ರಿಗೊಂದು ಸ್ವಲ್ಪ ಮುಜುಗರ ಉಂಟಾಗತ್ತೆ. ಏನಾದರೂ ಮಾತಾಡ್ತಾ ಇರಬೇಕಾದ್ರೆ ವಯೋಸಹಜವಾಗಿಯೇ ಸ್ವಲ್ಪ ಜಾಸ್ತಿ ಮಾತಾಡಬಹುದು, ಅಥವಾ ಫ್ಯಾಕ್ಟ್ಸಲ್ಲಿ ಸ್ವಲ್ಪ ಏರುಪೇರಾಗಿರ್ಬೋದು, ಅಥವಾ ಇನ್ನೇನಾದರೂ ತಪ್ಪುಗಳಾಗಿರ್ಬೋದು, ಬಳಸುವಂತಹ ಉದಾಹರಣೆಗಳಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು. ಆದರೆ ಹೌಸ್ ಇಸ್ ನಾಟ್ ಆನ್ ಫೈರ್ ಅಲ್ವಾ, ವರ್ಲ್ಡ್ ಈಸ್ ನಾಟ್ ಕಮ್ಮಿಂಗ್ ಟು ಎನ್ ಎಂಡ್. ಸೊ ಮಧ್ಯಕ್ಕೆ ತಕ್ಷಣ ಅವ್ರನ್ನ ಇಂಟ್ರಪ್ಟ್ ಮಾಡಿ, ಕರೆಕ್ಟ್ ಮಾಡಿ, ಕಟ್ ಮಾಡೋದ್ರ ಬದಲು ಮಾತಾಡಲಿ. ಅವ್ರು ಮಾತಾಡೋದಕ್ಕೆ ಸ್ವಲ್ಪ ಅವಕಾಶವನ್ನು ಕೊಡಬೇಕು. ಹೌದು, ಕೇಳೋರಿಗೆ ಪೇಷನ್ಸು ಇರಬೇಕು. ಪೇಷನ್ಸ್ ಇಲ್ಲದೆ ಇದ್ದಾಗ ಅವ್ರು ಮಾತಾಡ್ತಾನೇ ಇರ್ತಾರೆ, ಆವಾಗ ಸಹಜವಾಗಿ ಬಂದುಬಿಡುತ್ತೆ. ಆದ್ರೂ ನಾವು ಸೆನ್ಸಿಟಿವ್ ಇದ್ದಾಗ, ಇದನ್ನೆಲ್ಲ ಯಾಕೆ ಹೇಳ್ತಾ ಇರೋದು ಅಂದರೆ, ಸ್ವಲ್ಪ ಪ್ರಜ್ಞಾಪೂರ್ವಕವಾಗೇ ನಾವು ಪ್ರಯತ್ನ ಪಡಬೇಕು. ಸಹಜವಾಗಿ ಕರೆಕ್ಟ್ ಮಾಡೋದು, ಇಂಟ್ರಪ್ಟ್ ಮಾಡೋದೇ ಇರುತ್ತೆ. ಆದರೆ ಈ ವಿಚಾರ ತಿಳ್ಕೊಂಡಾದಮೇಲೆ ಸ್ವಲ್ಪ ಸಾವಧಾನವಾಗಿ ನಾವು ಅವ್ರ ಜೊತೆ ವರ್ತಿಸೋದು ಒಳ್ಳೆಯದು ಅಂತ ಅನಿಸುತ್ತೆ. ಯಾಕೆಂದರೆ ಆಮೇಲೆ ಮತ್ತೆ ಅವರು ಇದಾಗಬೇಕು ಅಂತಂದರೆ, ಈಗಾಗಲೇ ಒಂಚೂರು ಹಿಂದಕ್ಕೆ ಹೊಟ್ಟೋಗಿರ್ತಾರಲ್ಲ ಕಟ್ ಮಾಡಿದ್ಮೇಲೆ, ಮತ್ತೆ ತಪ್ಪು ಮಾಡ್ತೀನೇನೋ ಅಂತ ಆತಂಕ, ಪ್ಯಾನಿಕ್ ಒಳಗಾಗ್ತಾರೆ. ನಾವು ಅವ್ರನ್ನ ಮುಜುಗರಕ್ಕೆ ಒಳಪಡಿಸೋದು ನಮ್ಮ ಉದ್ದೇಶ ಆಗಿರಲ್ವಲ್ಲ. ಹಾಗಾಗಿ ಮೊದಲಿಗೆನೇ ಮಾತಾಡಿದ ಮೇಲೆ, ಅದರಲ್ಲೂ ಒಂದು 4-5 ಜನ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಅವ್ರಿಗೇನು ಅನಿಸುತ್ತೋ ಅದನ್ನ ಅನಿಸೋದಕ್ಕೆ, ಹೇಳೋದಕ್ಕೆ, ವ್ಯಕ್ತಪಡಿಸೋದಕ್ಕೆ ಅವಕಾಶ ಮಾಡಿಕೊಡೋದು ನಮ್ಮ ಒಂದು ಕರ್ತವ್ಯ ಅಲ್ವಾ. ನಾವು ಮಾತಾಡುವಾಗ ಅವ್ರ ಹತ್ರ ಗುಜು ಅಂತ ದಡ ಅಂತ ಮಾತಾಡಿಬಿಟ್ರೆ, ಈಗಾಗಲೇ ವಯೋಸಹಜವಾಗಿ ಸ್ವಲ್ಪ ಕಾಂಪ್ರಿಹೆನ್ಷನ್ ಕಡಿಮೆ ಇರ್ಬೋದು, ಅಥವಾ ಹಿಯರಿಂಗ್ ಪ್ರಾಬ್ಲಮ್ ಇರ್ಬೋದು. ಅವ್ರಿಗೆ ಸ್ಪಷ್ಟವಾಗಿ ನಾವು ಹೇಳದೇ ಇದ್ದಾಗ, ಸಿಂಪಲ್ ಸೆಂಟೆನ್ಸಸಲ್ಲಿ ಹೇಳದೇ ಇದ್ದಾಗ, ಅವ್ರು ಮುಂಚೆನೇ ಆ ಪ್ರಾಬ್ಲಮ್ ಜೊತೆಗೆ ನಾವು ಕನ್ಫ್ಯೂಷನ್ ಆ್ಯಡ್ ಮಾಡಿದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಗೊಂದಲ ಆಗತ್ತೆ.
ಅವಾಗ ಏನು ಮಾಡ್ತಾರೆ, ಏನು ಹೇಳ್ದು, ನಂಗೆ ಅರ್ಥ ಆಗಲಿಲ್ಲ, ಇನ್ನೊಂದು ಸಲ ಹೇಳು ಏನು ಅಂತಂದಾಗ ಹೇಳ್ತಾ ಇರೋರಿಗೆ ಪೇಷನ್ಸ್ ಕಳೆದವು. ಅಯ್ಯೋ ರಾಮ, ಎಷ್ಟು ಸಲ ಹೇಳಬೇಕು, 3 ಸಲ ಹೇಳಾಯಿತು ಅಂತಂದಾಗ ಮತ್ತೆ ಅವರು ಒಂಥರ ಅವ್ರಿಗೆ ಅಳುನೇ ಬರೋಂಗಾಗತ್ತೆ. ಅಯ್ಯೋ ನಾನು ಇರಿಟೇಟ್ ಮಾಡ್ತಾ ಇದ್ದೀನೇನೋ, ಹಿಂಸೆ ಮಾಡ್ತಾ ಇದ್ದೀನೇನೋ ಅಂತ. ಹಾಗಾಗಿ ನಮ್ಮ ಕಡೆಯಿಂದನೇ ಒಂದು ಸ್ಟೆಪ್ ಮುಂದೆ ಹೋಗೋಣ. ಹೇಳೋದನ್ನು ಯಾವ್ದು ಹೇಳಬೇಕೋ ಅದನ್ನು ಹೇಳಬೇಕು. ಎಲ್ಲನೂ ಅವ್ರಿಗೆ ಹೇಳ್ಬಿಡ್ತು ಅಂತಂದರೆ ಆ ಕಾಂಟೆಕ್ಸ್ಟೇ ಅವ್ರಿಗೆ ಅರ್ಥ ಆಗಲ್ಲ. ಸೊ ಮಾತಾಡುವಾಗ ಸ್ವಲ್ಪ ನಿಧಾನವಾಗಿ, ಸ್ಪಷ್ಟವಾಗಿ, ಕಣ್ಣಿಗೆ ಕಣ್ಣು ಕೊಟ್ಟು, ಅಂದರೆ ಐ ಕಾಂಟ್ಯಾಕ್ಟ್ ಇಟ್ಕೊಂಡು ಮಾತಾಡಿದಾಗ ಅವ್ರಿಗೆ ಸುಲಭವಾಗಿ ಅರ್ಥ ಆಗತ್ತೆ. ನಿಮಗೂ ಇರಿಟೇಟ್ ಆಗಲ್ಲ, ನಿಮ್ಮ ಪೇಷನ್ಸನ್ನು ಅವ್ರು ಟೆಸ್ಟ್ ಮಾಡೋ ಹಂಗಾಗಲ್ಲ. ಸೊ ಸ್ಪಷ್ಟ ಮಾತು, ಸ್ಪಷ್ಟ ಪದ, ನಿಧಾನ ಮಾತು ಬಹಳ ಮುಖ್ಯ ಅಂತ ಅನಿಸುತ್ತೆ. ಸೆನ್ಸಿಟಿವಿಟಿ ಚೆಕ್ಲಿಸ್ಟಲ್ಲಿ ಮುಂದಿನ ಅಂಶ ಬಿ ಪೇಷಂಟ್. ಅಂದರೆ ಅಲೋ ಸೀನಿಯರ್ ಸಿಟಿಸನ್ಸ್ ಟು ಮೇಕ್ ಸರ್ಟನ್ ಡಿಸಿಷನ್ಸ್, ಎಸ್ಪೆಷಲಿ ಅವರ ಪರ್ಸ್ನಲ್ ನಿರ್ಧಾರಗಳಿರತ್ತಲ್ಲ, ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಆಪ್ರೇಷನ್ ಮಾಡಿಸ್ಕೋಬೇಕು ಅಥವಾ ಯಾವ ಟೆಸ್ಟ್ ಮಾಡಿಸ್ಕೊಳ್ಬೇಕು, ಈಗ ಯಾವಕ್ಕೆ ಅವ್ರಿಗೆ ತೊಂದರೆ ಆಗ್ತಾಯಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಅವರ ನಿರ್ಧಾರಗಳು, ಅವರ ಮೆಡಿಕೇಷನ್ಸ್ ಬಗ್ಗೆ ಸ್ವಲ್ಪ ಅವ್ರಿಗೆ ಟೈಮ್ ಕೊಡಬೇಕು. ಅವರು ಕೂಡ ಡಿಸಿಷನ್ ತಗೊಳ್ಳೋದಕ್ಕೆ, ಎಸ್ಪೆಷಲಿ ಫೈನಾನ್ಷಿಯಲ್ ಆಸ್ಪೆಕ್ಟ್, ಅವ್ರಿಗೇನು ಬೇಕು ಅಥವಾ ಯಾರಿಗೇನು ಕೊಡಬೇಕು, ಇದ್ರ ಬಗ್ಗೆ ಅವರ ನಿರ್ಧಾರಕ್ಕೆ ಬಿಡೋದು ಮುಖ್ಯ. ಒಂದೊಂದು ಸಲ ವಿತೌಟ್ ಅವರ್ ನಾಲೆಡ್ಜ್, ನಮ್ಮ ಇಂಟೆನ್ಷನ್ ಇರಲ್ಲ, ಆದರೂ ಕೂಡ ಹೇಳ್ಬಿಡ್ತು, ನಿಂಗೆ ಯಾಕೆ ಬೇಕು ಇವಾಗ ದುಡ್ಡು, ಈ ವಯಸ್ಸಿನಲ್ಲಿ ಯಾಕೆ ಬೇಕು. ಇದು ಬಹಳ ಪುಟ್ಟಿಂಗ್ ಡೌನ್ ಅಂತ ಅನಿಸುತ್ತೆ. ಯಾರಿಗಾದರೂ ಆಗಲಿ, ಅವರ ಗಳಿಕೆ ಮಾಡಿದ್ದು, ಅವರ ಆಸ್ತಿ ಪಾಸ್ತಿ ಏನೇ ಆದ್ರೂ, ಅವ್ರ ಸೀರೆ ಒಡವೆ, ಹೆಂಗಸರಾದರೆ ಅವ್ರ ಸೀರೆ ಬಟ್ಟೆ ಅದಾದರೂ ಆಗಿರ್ಬೋದು, ಅವ್ರಿಗೆ ಯಾವಾಗ ಬೇಕೋ ಅವ್ರು ಯೂಸ್ ಮಾಡ್ಕೊಳ್ಳೋಕೆ ಇಷ್ಟಪಟ್ಟಿರ್ತಾರೆ. ಹೀಗೆ ಹೇಳಿದಾಗ ಅವ್ರ ಆಯಸ್ಸನ್ನು ನಾವೇ ನಿರ್ಧಾರ ಮಾಡ್ದಂಗೆ ಆಗೋಗುತ್ತೆ. ಬಹಳ ಕ್ರೂರ ಅಲ್ವಾ ಕೆಲವು ಮಾತುಗಳು. ಹಾಗಾಗಿ ಅವರ ಕೆಲವು ಡಿಸಿಷನ್ಸ್ನ ಅವರೇ ತಗೊಳ್ಳೋ ಥರ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು. ಬಹಳ ಹೇರಿಕೆಯಿಂದ, ಯಾವುದೋ ಒಂದು ವಿಡಿಯೋನಲ್ಲಿ ಹೇಳಿದ್ದೆ, ನಮ್ಮ ಒಪಿನಿಯನ್ಸ್, ನಮ್ಮ ಐಡಿಯಾಸ್ನ ಹೇರಿದಾಗ ದೇ ಫೀಲ್ ಹೆಲ್ಪ್ಲೆಸ್. ಆಮೇಲೆ ಇಷ್ಟ ಇಲ್ಲದೆ ಹೋದರೂ ಆರ್ಗ್ಯೂ ಮಾಡೋ ಹಂತದಲ್ಲಿರಲ್ವಲ್ಲ, ಇಷ್ಟ ಇಲ್ಲದೆ ಹೋದರೂ ಒಪ್ಕೊಳ್ಳಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಸ್ವಲ್ಪ ಅವರದೇ ಆದ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ನಮ್ಮ ಸಪೋರ್ಟ್ ಬೇಕೇ ಬೇಕಾಗತ್ತೆ. ಯಂಗ್ಸ್ಟರ್ಸ್ ಯಾರಿರ್ತೀವೋ ಅಥವಾ ಕೇರ್ ಗಿವರ್ಸ್ ಯಾರಿರ್ತೀವೋ, ಕೇರ್ ಟೇಕರ್ಸ್, ನಮ್ಮ ಸಪೋರ್ಟ್ ಜೊತೆಗೆ ಸ್ವಲ್ಪ ಅವ್ರಿಗೂ ಕೂಡ ಫ್ರೀಡಮ್ ಬೇಕಾಗತ್ತೆ. ಮುಂಚೆ ಎಲ್ಲ ಹೇಳ್ತೀವಿ ಯಂಗ್ಸ್ಟರ್ಸ್ಗೆ ಫ್ರೀಡಮ್ ಕೊಡಬೇಕು ಅಂತ. ಹಾಗಾದರೆ ಓಲ್ಡರ್ ಅಡಲ್ಟ್ಸ್ಗೆ ಫ್ರೀಡಮ್ ಬೇಡವಾ? ಸೆನ್ಸಿಟಿವಿಟಿ ಚೆಕ್ಲಿಸ್ಟಲ್ಲಿ ಬಹಳ ಇಂಪಾರ್ಟೆಂಟ್, ಮೇಂಟೈನ್ ಕಂಫರ್ಟಬಲ್ ಫಿಸಿಕಲ್ ಡಿಸ್ಟೆನ್ಸ್. ಅವ್ರಿಗೆ ಕೇಳಿಸಲ್ವೇನೋ ಅಂತ, ಅಥವಾ ಅವ್ರಿಗೆ ಅರ್ಥ ಆಗಲ್ವೇನೋ ಅಂತ, ಅವ್ರು ಕಾಣಿಸಲ್ವೇನೋ ಅಂತ ತೀರಾ ಅವ್ರ ಮುಂದೆ ಹೋಗಿ ಹತ್ತಿರ ಬಗ್ಗೆ ಮಾತಾಡಿದಾಗ ದೇ ಫೀಲ್ ಒಂಥರ ಮುಜುಗರ ಆಗತ್ತೆ, ಅವ್ರಿಗೆ ಏನೋ ಡಿಸ್ಟರ್ಬ್ ಆದಂಗೆ ಆಗ್ತಾರೆ. ಸೊ ಹಾಗಾಗಿ ಒಂದು ಕಂಫರ್ಟಬಲ್ ಡಿಸ್ಟೆನ್ಸಲ್ಲಿ ಅವರನ್ನು ಹಾಗನ್ಬಿಟ್ಟು ಅವ್ರನ್ನ ಕೇರ್ ಮಾಡಬಾರ್ದು ಅಥವಾ ಅವ್ರ ಹೆಗಲ ಮೇಲೆ ಒಂದು ಸಮಾಧಾನದ ಹ್ಯಾಂಡ್ ಇಡಬಾರ್ದು ಅಂತಲ್ಲ, ಅಲ್ಲೂ ಕೂಡ ನಾವು ಒಂದು ಕಂಫರ್ಟಬಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋದು ಬಹಳ ಮುಖ್ಯ. ಆಗ ಹತ್ತಿರ ಹೋಗಿ ಕಿರ್ಚೋದು, ಎಸ್ಪೆಷಲಿ ಕಿರ್ಚೋದಿದೆಯಲ್ಲ, ಭಾಳ ಅವ್ರಿಗೆ ಪುಟ್ ಆಫ್ ಮಾಡುತ್ತೆ. ಕೇಳಿಸುತ್ತೆ, ಯಾಕೆ ಕಿರ್ಚ್ತಾ ಇದೆಯಾ ಅಂತಾರೆ. ಅಂದರೆ ಕಿರ್ಚಿದಾಗ ನಮ್ಮ ಡಿಮೀನರ್ ಹೇಗಿರುತ್ತೆ, ಕಣ್ಣು ದೊಡ್ಡದಾಗಿರುತ್ತೆ, ಹುಬ್ಬು ಗಂಟಾಕೊಂಡಿರ್ತೀವಿ, ಮುಖದಲ್ಲಿ ಸ್ಮೈಲ್ ಇರಲ್ಲ. ಹಾಗಾಗಿ ಕಿರ್ಚಿದಾಗ ಅವ್ರಿಗಿನ್ನೂ ಗೊತ್ತಾಗತ್ತೆ ನಾನು ಇರಿಟೇಟ್ ಮಾಡ್ತಾಯಿದ್ದೀನಿ ಅಂತ. ಸರಿಯಾದ ವಾಲ್ಯೂಮಲ್ಲೇ ಸ್ಪಷ್ಟವಾಗಿ ಮಾತಾಡಿದಾಗ ಖಂಡಿತ, ಆಮೇಲೆ ಆ ಫಿಸಿಕಲ್ ಡಿಸ್ಟೆನ್ಸ್ನು ಮೇಂಟೈನ್ ಮಾಡಿದಾಗ ಅರ್ಥ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿನಲ್ಲಿ ಇರ್ತಾರೆ. ಹಾಗಾಗಿ ಫಿಸಿಕಲ್ ಡಿಸ್ಟೆನ್ಸ್ ಅದು ಹೆಲ್ತ್ ಪಾಯಿಂಟ್ ಆಫ್ ವ್ಯೂಯಿಂದನೂ ಇರ್ಬೋದು, ಮತ್ತು ಅವ್ರಿಗೆ ಕಂಫರ್ಟ್ ಮಾಡೋ ಪಾಯಿಂಟ್ ಆಫ್ ವ್ಯೂಯಿಂದನೂ ಬಹಳ ಮುಖ್ಯವಾದ ಅಂಶ ಅಂತ ನನಗನ್ಸೋದು. ಸ್ಮಾಲ್ ಆ್ಯಕ್ಟ್ ಆಫ್ ಸೆನ್ಸಿಟಿವಿಟಿ ಫ್ರಮ್ ಅವರ್ ಸೈಡ್ ವಿಲ್ ಬ್ರಿಂಗ್ ಎ ಲಾರ್ಜ್ ಡಿಫ್ರೆನ್ಸ್ ಇನ್ ಸೀನಿಯರ್ ಸಿಟಿಸನ್ಸ್ ಲೈಫ್. ಅಂದರೆ ಯಾಕೆ ನಾವು ಒಂದು ಸ್ಟೆಪ್ ಮುಂದೆ ಹೋಗಬಾರ್ದು ಅಲ್ವಾ? ಏನಂತೀರ? ನಿಮ್ಮ ಪ್ರೀತಿಯ
ರೂಪ.